ಆಗ್ಲಿ ಆಚಾರ್ಯ. ಹರೇ ನಮ ನಮಸ್ಕಾರ ಆಚಾರ್ಯ. ಹರೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸುಭಕ್ತಿः ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಈಕ್ಷತ್ಯಧಿಕರಣದ 4ನೇ ಭಾಷ್ಯ ಆಗಬೇಕಿದೆ. ಪರಮಾತ್ಮ ವಾಚ್ಯನೇ ಆಗಿದ್ದಾನೆ ಅಂತ ಸಮರ್ಥನೆ ಮಾಡಿದರು. ಈಗ ಅವನಿನ್ನೂ ವಾಚ್ಯನಾಗಿದ್ದಾನೆ, ಆದರೂ ಅವನು ಅವಾಚ್ಯ. ಹಿಂದೆ ಅನೇಕ ಶಾಸ್ತ್ರೀಯವಾದ ಕೆಲವೊಂದು ಪ್ರಮಾಣಗಳನ್ನು ಕೊಟ್ಟಿದ್ರು ಪೂರ್ವ ಪಕ್ಷಿಗಳು. ಕೆಲವೊಂದು ಉಪನಿಷತ್ತಿನ ಪ್ರಮಾಣವನ್ನೆಲ್ಲ ಕೊಟ್ಟಿದ್ರು. ಅಶಬ್ದಂ, ಅಸ್ಪರ್ಶಂ, ಅರೂಪಂ, ಅವ್ಯಯಂ ಅಂತೆಲ್ಲ ಕೊಟ್ಟಿದ್ರು. ಅವುಗಳಿಗೆ ಏನು ಅರ್ಥ ಅಂತ ನಾನು ಸ್ವಲ್ಪ ಹೇಳಿದ್ದೆ. ಈಗ ಬೇರೆ ಪ್ರಮಾಣಗಳನ್ನು ಕೊಡ್ತಾ ಅವುಗಳಿಗೆ ಏನರ್ಥ ಅಂತ ಹೇಳ್ತಾ ಇದ್ದಾರೆ. ಹೇಳಬೇಕೆಲ್ಲರೂ. ನತದೀ ದೃಗಿತಿ ಜ್ಞೇಯಂ ನಚ ವಾಚ್ಯಂ ನಚ ತರ್ಕ್ಯ ನವಾಚ್ಯಂ ನಚ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನ ತತ್ ಈದೃಗಿತಿ ಜ್ಞೇಯಂ. ಎಷ್ಟು ಅದ್ಭುತ ನೋಡಿ. ಜ್ಞಾನಿಗಳು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ, ಜ್ಞಾನಿಗಳು ಬಿಡಿ, ಸಾಮಾನ್ಯ ಮನುಷ್ಯ ಮೇರು ಪರ್ವತವನ್ನು ನೋಡ್ತಾನಂತೆ. ಮೇರು ಪರ್ವತವನ್ನು ನೋಡ್ತಾನೆ. ಬಹಳ ವಿಸ್ತೀರ್ಣವಾದದ್ದು. ಕೆಳಗಡೆ ತುದಿ ಇದೆ, ಮೇಲ್ಗಡೆ ವಿಸ್ತಾರ ಇದೆ. ಗೀತೆಯಲ್ಲಿ ಹೇಳುವ ಊರ್ಧ್ವ ಮೂಲ ಮದಶ್ಯಾಗಂ ಇದ್ದಂಗೆ. ಅದರ ಮೂಲ ಅಂದರೆ ಅದರ ಎಲ್ಲ ಪರ್ವತಗಳು ಉಲ್ಟಾ ಇರ್ತವೆ. ಕೆಳಗಡೆ ವಿಸ್ತಾರವಾದದ್ದು, ಮೇಲ್ಗಡೆ ಹೀಗೆ ಅದರ ಪೀಕ್ ಮೇಲ್ಗಡೆ ಇರ್ತದೆ. ಇದು ಹಾಗಲ್ಲ, ಪೀಕ್ ಕೆಳಗಡೆ ಇದೆ, ಮೇಲ್ಗಡೆ ವಿಶಾಲವಾದ ಜಾಗ ಇದೆ. ಅದು ಬಹಳ ದೊಡ್ಡದದು. ಅದನ್ನು ನೋಡಿದಾಗ ಈ ಒಂದು ಪರ್ವತ ಇಷ್ಟು ದೊಡ್ಡದಿದೆ ಅಂತ ಹೇಳಿಕ್ಕಾಗೋದಿಲ್ಲ. ಮೌಂಟ್ ಎವರೆಸ್ಟ್ ಇಷ್ಟು ಕಿಲೋಮೀಟರ್ ಇದೆ, ಇಷ್ಟು ಅಗಲ ಇದೆ ಅಂತ ಹೇಳಬಹುದು. ಮೇರು ಪರ್ವತವನ್ನು ಹಾಗೆ ಹೇಳಲಿಕ್ಕಾಗೋದಿಲ್ಲ. ನ ತತ್ ಈದೃಕಿತಿ ಜ್ಞೇಯಂ, ಇಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ನ ವಾಚ್ಯಂ ನಚ ತರ್ಕ್ಯತೆ, ವಾಚ್ಯವಾದದ್ದು ಅಲ್ಲ, ಅದು ಇಷ್ಟಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಇಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನ ತರ್ಕ್ಯತೆ, ಊಹಿಸಲು ಶಕ್ಯ ಅಲ್ಲ ಮೇರು ಪರ್ವತದ ಒಂದು ಆಕಾರವನ್ನು. ನೋಡ್ತಾ ಇದ್ದಾರೆ, ಮೇರು ಪರ್ವತ ನೋಡ್ತಾ ಇದ್ದಾರೆ, ಆದರೆ ನೋಡ್ತಾ ಇಲ್ಲ. ನೋಡಿದ್ದರ ಫಲ ಏನು? ಮತ್ತೊಬ್ಬರಿಗೆ ಹೀಗಿದೆ ಅಂತ ಹೇಳಬೇಕು, ಅಥವಾ ಇಷ್ಟಿದೆ ಅಂತ ಅವನಾದರೂ ತಿಳ್ಕೊಳ್ಬೇಕು, ಅಥವಾ ಹೀಗಿದೆ ಅಂತ ಊಹೆ ಆದರೂ ಮಾಡಬೇಕು. ಇದು ಯಾವುದೂ ಆಗ್ತಿಲ್ಲ. ಅದರಿಂದಾಗಿ ಪಶ್ಯಂತೋಪಿ ನ ಪಶ್ಯಂತಿ,
ನೋಡ್ತಾ ಇದ್ರೂ ಕೂಡ ಅದನ್ನು ನೋಡಿಲ್ಲ. ಮೇರೋಹೋ ರೂಪಂ ವಿಪಶ್ಚಿತ ವಿಪಶ್ಚಿತ ಅಂತ ಜ್ಞಾನಿಗಳು. ಹೇಗೆ ಒಂದು ಮೇರುವಿನ ರೂಪವನ್ನೇ, ಮೇರು ಪರ್ವತದ ರೂಪವನ್ನೇ ನೋಡಿದರೂ ಆ ಒಂದು ಆಕಾರ ನೋಡ್ತಾ ಇದ್ರೂ ನೋಡ್ತಾ ಇಲ್ಲ ಅಂತ ಅವ್ರಿಗೆ ಭಾಸ ಆಗ್ತಾ ಇದೆಯೋ, ಅಂದರೆ ಅದು ಎಷ್ಟಿದೆ ಅಂತ ಅವ್ರಿಗೆ ಜ್ಞಾನ ಇಲ್ಲ, ಅದನ್ನು ತಿಳ್ಕೊಳ್ಳಿಕ್ಕಾಗ್ತಿಲ್ಲ. ಇಷ್ಟಿದೆ ಅಂತ ಹೇಳಲಿಕ್ಕಾಗ್ತಿಲ್ಲ, ಇಷ್ಟಿರಬಹುದು ಅಂತ ವಿಚಾರವೂ ಮಾಡ್ಲಿಕ್ಕಾಗ್ತಿಲ್ಲ. ಅಂತ ಮೇರು ಪರ್ವತದ ಬಗ್ಗೆ ಇಷ್ಟು ಗೊಂದಲಗಳಿರಬೇಕಾದ್ರೆ ಪರಮಾತ್ಮನ ಬಗ್ಗೆ ಕೇಳಬೇಕಾ? ಅವನು ಹೀಗಿದ್ದಾನೆ ಅಂತ ನಜ್ಞೇಯಂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಚ ವಾಚ್ಯಂ, ಅವನ ಹತ್ರ ಇಷ್ಟು ಗುಣಗಳಿವೆ, ಅವನು ಹೀಗಿದ್ದಾನೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ನ ತರ್ಕ್ಯತೆ, ಅನುಮಾನ ಅಂತರೂ ಏನೂ ಮಾಡಲಿಕ್ಕಾಗೋದಿಲ್ಲ, ನಿಷ್ಪ್ರಯೋಜಕ. ಆದ್ದರಿಂದ ಈ ರೀತಿ ಜ್ಞಾನಿಗಳು ಪರಮಾತ್ಮನನ್ನು ಅವಾಚ್ಯ ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ಚಂದ್ರಿಕಾ, ತರ್ಕತಾಂಡವ, ತತ್ವೋದ್ಯೋತದಲ್ಲಿ ಹೇಳ್ತಾರೆ ಪರಮಾತ್ಮ ಅನಿರ್ವಾಚ್ಯ. ಪರಮಾತ್ಮ ಅನಿರ್ವಾಚ್ಯ. ಯಾಕೆ ಅನಿರ್ವಾಚ್ಯ ಅಂದರೆ ಯಾವ ಶಬ್ದಗಳಿಂದ ವಾಚ್ಯನಲ್ಲ. ಯಾಕೆ ಅಂತಂದ್ರೆ ಅವನನ್ನ ಹೇಳಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅದ್ಭುತತ್ವಾದ್ ಅನಿರ್ವಾಚ್ಯಂ. ಪರಮಾತ್ಮ ಅದ್ಭುತ, ಏನಂತ ಹೇಳಬೇಕು? ನೋಡಿದರೆ ಅವನ ಬಗ್ಗೆ ವಿಚಾರ ಮಾಡಿದರೆ ಆಗೋದಿಲ್ಲ, ಹೇಳಿಕ್ಕಾಗೋದಿಲ್ಲ, ಮಾತು ಬರೋದಿಲ್ಲ. ಆದ್ದರಿಂದಾಗಿ ಅವನು ಅನಿರ್ವಾಚ್ಯ, ಅದ್ಭುತತ್ವಾದ್ ಅನಿರ್ವಾಚ್ಯ. ಅದನ್ನೇ ಹೇಳ್ತಾ ಇದ್ದಾರೆ. ಮೇರು ಪರ್ವತದ ರೂಪವನ್ನೇ ಹೇಳಲಿಕ್ಕಾಗೋದಿಲ್ಲ, ಪರಮಾತ್ಮ ರೂಪವನ್ನು ತಿಳ್ಕೊಳ್ಳಿಕ್ಕೆ ಹೇಗೆ, ಹೇಳಲಿಕ್ಕೆ ಹೇಗೆ, ಊಹೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಇತಿವತ್. ಮುಂದಿನ ಹೇಳಬೇಕು. ಅಪ್ರಸಿದ್ಧೇರವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ ಅತರ್ಕ್ಯಂ ತರ್ಕಮಜ್ಞೇಯಂ ಜ್ಞೇಯಮೇವಂ ಪರಂ ಸ್ಮೃತಂ ಇತಿ ಗಾರುಡೆ. ನಚ ಅಶಬ್ದತ್ವಂ ಇತರ ಸಿದ್ಧಂ. ಅಲ್ಲ, ಹೇಗಿದು? ಪರಮಾತ್ಮ ವಾಚ್ಯನಾಗಿದ್ದಾನೆ. ಯಾವುದರಿಂದ? ಸಾಮಾನ್ಯ ಶಬ್ದಗಳಿಂದ. ಅವನು ದೇವರು, ದೇವರು ಎನ್ನುವಂಥ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅವನು ಲಕ್ಷ್ಮೀಪತಿ, ಲಕ್ಷ್ಮೀಪತಿಯಿಂದ ವಾಚ್ಯನಾಗಿದ್ದಾನೆ. ಅಪ್ರಸಿದ್ಧವಾದ ಅಂದ್ರೆ ಅಪ್ರಸಿದ್ಧ ಅಂತಂದ್ರೆ ಸಾಮಾನ್ಯ ಶಬ್ದಗಳು ಅಂತ ಅರ್ಥ. ಹುಟ್ಟಿಸಿದವನು ಹುಲ್ಲು ಮೇಯಿಸದೇ ಇರ್ತಾನ, ಹುಟ್ಟಿಸಿದವನು ಅವನು ಅಂತ ಹೇಳ್ತೇವೆ. ಅವನು ಶಬ್ದ ವಚನವಾದ ಯಾರು? ಪರಮಾತ್ಮ. ಈ ರೀತಿ ಸಾಮಾನ್ಯವಾದ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಅಪ್ರಸಿದ್ಧೇ ವಾಚ್ಯಂ ತತ್, ತತ್ ಶಬ್ದ ವಾಚ್ಯನ ಆ ಬ್ರಹ್ಮ ವಸ್ತು. ವಾಚ್ಯಂ ಅವಾಚ್ಯಂ ತತ್ ಅಪ್ರಸಿದ್ಧೇ ಅವಾಚ್ಯಂ. ಈ ಸಾಮಾನ್ಯ ಪ್ರಸಿದ್ಧ ಇರಬೇಕಾದ್ರೆ, ಕ್ಷಮಿಸಿ ನಾನು ಸ್ವಲ್ಪ ತಪ್ಪು ಹೇಳಿದೆ, ಅಪ್ರಸಿದ್ಧೇ ಸಾಮಾನ್ಯ ಪ್ರಸಿದ್ಧನಾದಾಗಲೇ ಅವನು ಅಗಾಧನಾಗಿದ್ದಾನೆ. ಅವನು ಅಪ್ರಸಿದ್ಧಿ ಯಾಕೆ ಅಂತಂದ್ರೆ ಅವನನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಅಗಾಧ. ಸಮುದ್ರದಲ್ಲಿ ಇಷ್ಟು ನೀರಿದೆ ಅಂತ ಹೇಳ್ಬೋದೇ ಹೊರತು ಇಷ್ಟು ಲೀಟರ್ ನೀರಿದೆ ಅಂತ ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಸಮುದ್ರವನ್ನು ಹೇಳ್ತಿರಬೇಕಾದ್ರೆ ಅನಂತ ಗುಣ ಪರಿಪೂರ್ಣ ಪರಮಾತ್ಮ. ಹೀಗಿರಬೇಕಾದ್ರೆ ಅವನನ್ನ ಹೇಳಲಿಕ್ಕಾದ್ರೆ ಹೇಗೆ ಸಾಧ್ಯ? ಇಷ್ಟಿದ್ದಾನೆ ಪರಮಾತ್ಮ, ಇಷ್ಟು ಗುಣಗಳಿಂದ ಕೂಡಿದ್ದಾನೆ. ಆದ್ದರಿಂದ ಅವನನ್ನ ಹೇಳಲಿಕ್ಕೆ ಆಗೋದಿಲ್ಲ. ಅವಾಚ್ಯನಾಗಿದ್ದಾನೆ, ಆದ್ರಿಂದ ಅವನು ಅಪ್ರಸಿದ್ಧ. ವಾಚ್ಯನಾಗಿದ್ದಾನೆ. ಹೇಗೆ? ಸರ್ವಾಗಮೋಕ್ತಿತಃ, ಸಕಲ ವೇದಗಳು ಪರಮಾತ್ಮನನ್ನು ಹೇಳುತ್ತೆ. ಆದ್ದರಿಂದ ಅವನು ವಾಚ್ಯನಾಗಿದ್ದಾನೆ. ಅತರ್ಕ್ಯಂ ತರ್ಕ್ಯಂ, ಅತರ್ಕ್ಯನೂ ಹೌದು, ತರ್ಕದಿಂದ ವಿಚಾರ ಮಾಡಲಿಕ್ಕಾಗೋದಿಲ್ಲ.
ಅನುಮಾನ ಮಾಡಲಿಕ್ಕಾಗೋದಿಲ್ಲ. ತರ್ಕಿನೂ ಆಗಿದ್ದಾನೆ. ಶ್ರುತಿ ಸಹಕೃತವಾದ ಅನುಮಾನಗಳಿಂದ ಪರಮಾತ್ಮನ ತಿಳಿಯಬಹುದು. ಬಂದಿತ್ತು ಹಿಂದೆ ಜನ್ಮಾದ್ಯಸ್ಯ ಯತಃ ಅಲ್ಲಿ ಶ್ರುತಿ ಸಹಕೃತವಾದ ಅನುಮಾನಗಳಿಂದ ಪರಮಾತ್ಮನ ತಿಳಿಯಬಹುದು. ಈ ರೀತಿಯಾಗಿ ತರ್ಕ್ಯಂ ಅತರ್ಕ್ಯಂ ತರ್ಕ್ಯಂ ಅಜ್ಞೇಯಂ ಜ್ಞೇಯಂ, ಪರಮಾತ್ಮ ಅಜ್ಞೇಯನೂ ಹೌದು ಜ್ಞೇಯನೂ ಹೌದು. ಜ್ಞಾನಿಗಳಿಂದ ಜ್ಞೇಯನಾಗಿದ್ದಾನೆ, ಅಜ್ಞಾನಿಗಳಿಂದ ಅಜ್ಞೇಯನಾಗಿದ್ದಾನೆ. ಹೀಗೆ ಅಜ್ಞೇಯಂ ಜ್ಞೇಯಂ ಏವಂ ಪರಂ ಸ್ಮೃತಂ, ಈ ರೀತಿಯಾಗಿ ಪರಬ್ರಹ್ಮ ಇದ್ದಾನೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಈ ರೀತಿಯಾಗಿ ಇದೆ. ನಚ ಅಶಬ್ದತ್ವಂ ಇತರ ಸಿದ್ಧಂ. ಇಲ್ಲಿ ಮತ್ತೇನಾಗತ್ತೆ ಅಂತಂದ್ರೆ, ಇಲ್ಲೊಂದು ಪ್ರಶ್ನೆ, ಮುಂದಿನ ಒಂದು ಸೂತ್ರಕ್ಕೆ ಹೋಗಬೇಕಾದ್ರೆ ಇಲ್ಲೊಂದು ಪ್ರಶ್ನೆ. ಸ್ವಲ್ಪ ಹಿಂದೆ ಬರಬೇಕು ನೀವು. ನಿಮ್ಮ ಹತ್ರ ಎಲ್ಲರ ಹತ್ರ ಪುಸ್ತಕ ಇದೆನಾ? ಹೇಗೆ, ಫೋಟೋ ಏನಾದರೂ ಕಳಿಸ್ಬೇಕಾ? ಆಚಾರ್ಯ ಫೋಟೋ BSB 2 ಆದ್ಮೇಲೆ ಆಮೇಲೆ ಬರ್ತಾ ಇಲ್ಲ, ಅದು ಏನಂತ ಗೊತ್ತಾಯಿಲ್ಲ ನಮಗೆ. ಹೌದಾ, ಸರಿ ಸರಿ ಕಳಿಸ್ತೇನೆ. ಹಿಂದಿನ ಈಕ್ಷತೇರ್ ನಾಶಬ್ದಂ ಓಂ, ಓಂ ಈಕ್ಷತೇರ್ ನಾಶಬ್ದಂ ಓಂ, ಆ ಒಂದು ಇದರಲ್ಲಿ ಸೂತ್ರದಲ್ಲಿ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ಅಂತ ಇತ್ತು. ಅಲ್ಲಿ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್, ತನ್ನಲ್ಲಿಯೇನೇ ತಾನು ತಿಳಿದುಕೊಳ್ಳಬೇಕು ಅಂತ ಇತ್ತು. ಆತ್ಮನ್ನೇವ ಆತ್ಮಾನಂ ಪಶ್ಯೇತ್, ಕೆಳಗಡೆ ಹೋಯ್ತು ಶ್ರೀಕಾಂತ್ ಅವರೇ. ಅಲ್ಲೇ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಅಂತ ಎಲ್ಲ ಇತ್ತು. ಅಲ್ಲಿ ಆತ್ಮನ್ನೇವ ಆತ್ಮಾನಂ, ತನ್ನಲ್ಲಿ ಆತ್ಮನಿ ಆತ್ಮಾನಂ ಪಶ್ಯೇತ್, ತನ್ನಲ್ಲಿ ಈ ಒಂದು ಶರೀರದಲ್ಲಿ ಆತ್ಮಾನಂ ಪರಮಾತ್ಮನ ನೋಡಬೇಕು ಅಂತ ಇತ್ತು. ಅಲ್ಲ, ಆತ್ಮಶಬ್ದವಾಚ್ಯನಾದವನು ಪರಮಾತ್ಮನೇ ಯಾಕೆ? ಆತ್ಮಶಬ್ದವಾಚ್ಯನಾದವನು ಜೀವನೂ ಆಗ್ತಾನಲ್ಲ, ಹೌದಲ್ಲ, ಜೀವನೂ ಆಗ್ತಾನೆ. ಹಾಗಿದ್ದ ಮೇಲೆ ತನ್ನ ಶರೀರದಲ್ಲಿ ತನ್ನನ್ನು ನೋಡಿಕೊಂಡ್ರೆ ಸಾಕು, ಪರಮಾತ್ಮನ ಯಾಕೆ ನೋಡ್ಕೊಳ್ಬೇಕು ಅಂತ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಆತ್ಮಶಬ್ದವಾಚ್ಯನಾದವನು ಜೀವ ಆಗ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ, ಅದು ಪರಮಾತ್ಮನೇನೆ ಅಂತ ಹೇಳಲಿಕ್ಕೆ ಮುಂದಿನ ಸೂತ್ರ ಹೊರಟಿದೆ. ಎಲ್ಲರೂ ಹೇಳಬೇಕು. ಓಂ ಗೌಣಶ್ಚೇನ್ ಆತ್ಮಶಬ್ದಾತ್ ಓಂ, ಓಂ ಗೌಣಶ್ಚೇ ಆತ್ಮಶಬ್ದಾತ್ ಓಂ ಗೌಣಶ್ಚೇನ್ ಆತ್ಮಶಬ್ದಾತ್ ಓಂ, ಓಂ ಗೌಣಶ್ಚೇನ ಆತ್ಮಶಬ್ದಾತ್ ಓಂ. ಇಲ್ಲಿ ನೋಡ್ರಿ, ಈ ಮೊದಲಿಗೆ ಸೂತ್ರದಲ್ಲಿ ಬರುವಂತಹ ಆ ಶಬ್ದಗಳ ಅರ್ಥವನ್ನು ನೋಡೋಣ. ಸೂತ್ರದಲ್ಲಿ ಬರುವಂತಹ ಶಬ್ದಗಳ ಅರ್ಥ. ಗೌಣಶ್ಚೇತ್, ಒಂದು ವೇಳೆ ಈ ಸತ್ವ ರಜಸ್ಸು ತಮೋ ಗುಣಗಳಿಂದ, ಈ ಮೂರು ಗುಣಗಳಿಂದ ಅವನು ಬದ್ಧನಾದ ಜೀವನೇ ವಾಚ್ಯ. ಯಾವುದರಿಂದ? ಆತ್ಮಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳಿದರೆ ನ, ಅದು ಸರಿಯಲ್ಲ. ಆತ್ಮಶಬ್ದಾತ್ ಅರ್ಥ ಮಾಡ್ಕೊಳ್ಬೇಕು. ಗೌಣಶ್ಚೇತ್, ಅತ್ಯಂತ ಗೌಣ ಅಂದರೆ ಗುಣಯುಕ್ತ ಅಂತ ಅರ್ಥ. ಈ ತ್ರಿಗುಣಗಳಿಂದ ಬದ್ಧನಾದ ಜೀವನೇನೇ ಆತ್ಮಶಬ್ದ ವಾಚ್ಯ ಅಂತ ಹೇಳ್ತೀರಿ ಅಂತಾದರೆ ನ, ಅದು ಸರಿಯಲ್ಲ. ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಮೂರು ಶಬ್ದ ಇವೆ. ಗೌಣಶ್ಚೇತ್ ನ ಆತ್ಮಶಬ್ದಾತ್. ಕೆಲವೊಂದು ಸೂತ್ರಗಳಲ್ಲಿ 4 ಇರ್ತದೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಮೊದಲನೇದು ಬಿಟ್ಬಿಡಿ. ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ, 5 ಶಬ್ದ ಇತ್ತು ಅದರಲ್ಲಿ. ಓಂ ಜನ್ಮಾದ್ಯಸ್ಯ ಯತಃ, ಜನ್ಮಾದಿ ಯಸ್ಯ ಯತಃ, ಅಲ್ಲಿ 3 ಶಬ್ದ ಇತ್ತು. ಹೀಗೆ ಇದು ತ್ರಿಪದಾತ್ಮಕವಾದಂತಹ ಸೂತ್ರ. ಗೌಣಃ ಚೇತ್, ಗೌಣಶ್ಚೇತ್, ಇನ್ನೂ ಬಿಡಿಸಿದರೆ 4 ಆಗತ್ತೆ ಮತ್ತೆ. ಅದು ಗೌಣಃ ಚೇತ್ ನ ಆತ್ಮಶಬ್ದಾತ್ ಅಂತ.
ನಾವು ಅದನ್ನ ಎರಡೂ ಮಾಡ್ಕೊಳ್ಬೇಕು. ಗೌಣಶ್ಚೇತ್, ಆ ಮೂರು ಗುಣಗಳಿಂದ ಬದ್ಧನಾದ, ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾದ ಪರಮಾತ್ಮ, ಸತ್ವಗುಣಗಳಿಂದ ಬದ್ಧನಾದ ಪರಮಾತ್ಮ, ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾದ ಜೀವನೇ ಆತ್ಮಶಬ್ದ ವಾಚ್ಯನಾಗ್ತಾನೆ ಅಂತ ಹೇಳಿದರೆ ಅದು ಸರಿಯಲ್ಲ. ಯಾಕೆ? ಆತ್ಮಶಬ್ದ ಶ್ರುತಿಯಲ್ಲಿ ಏನು ಆತ್ಮಶಬ್ದ ಪ್ರಯೋಗ ಇದೆ ಅದು ಬ್ರಹ್ಮನೇನೇ ಹೊರತು ಜೀವನಲ್ಲ, ಅದು ಬ್ರಹ್ಮನೇ ಆಗಿದ್ದಾನೆ. ಅದು ಬ್ರಹ್ಮನೇ ಆಗಿದ್ದಾನೆ. ಯಾಕೆ ಅಂತಂದ್ರೆ ಭಾಷ್ಯ ನೋಡಿ. ನಚ ಗೌಣ ಆತ್ಮ ಗೌಣಾತ್ಮ ದೃಶ್ಯೋ ವಾಚ್ಯಶ್ಚ ನ ನಿರ್ಗುಣ ಇತಿ ಯುಕ್ತಂ. ದೃಶ್ಯೋ ವಾಚ್ಯಶ್ಚ ನ ನಿರ್ಗುಣ ಇತಿ ಯುಕ್ತಂ. ಅದು ಶ್ರೀಕಾಂತ್ ಮೈಕ್ ಮ್ಯೂಟ್ ಮಾಡಬಹುದು ನಿಮ್ದು? ಓ ಸಾರಿ. ಸರಿ. ನಚ ಗೌಣ ಆತ್ಮ ದೃಶ್ಯ ವಾಚ್ಯಶ್ಚ ನ ನಿರ್ಗುಣ ಇದು ಯುಕ್ತಂ. ಆ ಗೌಣ ಆತ್ಮನೇನಿದ್ದಾನೆ, ಆ ಮೂರು ಗುಣಗಳಿಂದ ಬದ್ಧನಾದ ಜೀವ ಏನೇ ಇದ್ದಾನೆ, ಅವನು ಕಣ್ಣಿಗೆ ಕಾಣಿಸ್ತಾನೆ. ವಾಚ್ಯ ಶ್ರುತಿವಾಚ್ಯನಾಗಿದ್ದಾನೆ. ನ ನಿರ್ಗುಣ ಸತ್ವಾದಿ ಗುಣರಹಿತನಾಗಿದ್ದಾನೆ. ಅವನು ಬ್ರಹ್ಮನಲ್ಲ. ಇತಿ ಯುಕ್ತಂ ಇತಿ ನಯುಕ್ತಂ, ಇದು ಸರಿಯಲ್ಲ, ಅವನು ಬ್ರಹ್ಮನಲ್ಲ. ಯಾಕೆ ಅಂತಂದ್ರೆ ಆತ್ಮಶಬ್ದ ಏನು, ಆತ್ಮಶಬ್ದದ ಡೆಫಿನೇಷನ್ ಏನು ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಆತ್ಮಶಬ್ದ? ಅದರದ್ದೇನು ಡೆಫಿನೇಷನ್ ಅಂತಂದ್ರೆ, ಯೋ ಗುಣೈ ಸರ್ವತೋ ಹೀನಃ, ಹೇಳಬೇಕೆಲ್ಲರೂ. ಯೋ ಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತಃ ಹೇಯೋಪಾದೇಯ ರಹಿತಃ ಸ ಆತ್ಮಾತ್ಯಭಿಧೀಯತೆ. ಸ ಆತ್ಮ ಹ್ಯಭಿಧೀಯತೆ. ಯೋಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತಃ ಹೇಯೋಪಾದೇಯ ರಹಿತಃ ಸ ಆತ್ಮ ಹ್ಯಭಿಧೀಯತೆ. ಯಾರು ನಿಜವಾದ ಆತ್ಮ, ಆತ್ಮಶಬ್ದ ವಾಚ್ಯನಾದನು ಯಾರು ಗೊತ್ತಾ? ಯೋ ಗುಣೈಹಿ ಸರ್ವತೋ ಹೀನಃ, ಯಾರು ಈ ಸತ್ವರಜಸ್ತಮೋ ಗುಣಗಳಿಂದ ರಹಿತನಾಗಿದ್ದಾನೋ, ಯಾರು ಈ ಸತ್ವರಜಸ್ತಮೋ ಗುಣಗಳಿಂದ ರಹಿತನಾಗಿದ್ದಾನೋ, ಯಶ್ಚ ದೋಷ ವಿವರ್ಜಿತ, ಸಕಲ ದೋಷಗಳಿಂದ ದೂರನಾಗಿದ್ದಾನೋ, ಹೇಯ ಉಪಾದೇಯ ರಹಿತ, ಕಡಿಮೆಯಾಗೋದು ಜಾಸ್ತಿಯಾಗೋದು, ಜಾಸ್ತಿಯಾಗೋದು ಕಡಿಮೆಯಾಗೋದು. ನಮ್ಮಲ್ಲಿ ಶಕ್ತಿ ಯೌವನ ಇದ್ದಾಗ ಇರ್ತದೆ, ವೃದ್ಧಾಪ್ಯ ಬಂದಾಗ ಕಡಿಮೆ ಆಗ್ತದೆ. ಈ ರೀತಿ ನೀಚ ಉಚ್ಚ ಆಗ್ತಾನೇ ಇರ್ತದೆ, ಮೇಲೆ ಕೆಳಗೆ ಡಿಫ್ರೆನ್ಸ್ ಆಗ್ತಾನೇ ಇರ್ತದೆ. ಇಂತಹ ಪರಿಣಾಮಗಳಿಂದ ದೂರ ಇರುವವನು ಹೇಯೋಪಾದೇಯ ರಹಿತ ಸಹ ಆತ್ಮ ಇತ್ಯಭಿಧೀಯತೆ, ಅವನೇನೇ ಆತ್ಮ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಹಾಗಾದರೆ ಮೂರು ಗುಣಗಳಿಂದ ದೂರ ಆಗಿರ್ತಾನೆ ಪರಮಾತ್ಮ. ಅವನು ಪ್ರಕೃತಿ ಬಂಧಕ್ಕೆ ಸಿಲುಕಿದರೆ ಅವನಲ್ಲಿ ಮೂರು ಗುಣಗಳು ಬರ್ತಿತ್ತು. ಆ ಒಂದು ಪ್ರಕೃತಿಯೇನೆ ಅವನ ಬಂಧಕ್ಕೆ ಸಿಲುಕಿದೆ. ನಾವೆಲ್ಲ ಪ್ರಕೃತಿ ಬಂಧಕ್ಕೆ ಸಿಲುಕಿ ಮೂರು ಗುಣಗಳಿಂದ ಒದ್ದಾಡ್ತಾ ಇದ್ದೇವೆ. ಪರಮಾತ್ಮನ ಬಂಧಕ್ಕೆ, ಅವನ ಒಂದು ಮಾಯೆಗೆ ಆ ಪ್ರಕೃತಿಯೇನೇ ಸಿಲುಕಿದೆ, ಅರ್ಥಾತ್ ಅವನ ಅಧೀನದಲ್ಲಿದೆ. ಅದರಿಂದ ಅವನು ಯೋಗುಣೈ ಸರ್ವತೋ ಹೀನನಾಗಿದ್ದಾನೆ, ಗುಣೈಹಿ ಸರ್ವತಃ ಹೀನಃ ಆಗಿದ್ದಾನೆ, ಸಕಲ ದೋಷ ವಿವರ್ಜಿತ, ಸಕಲ ದೋಷಾತಿ ದೂರನಾಗಿದ್ದಾನೆ ಪರಮಾತ್ಮ. ಯಾವ ರೀತಿಯಾದ ಅವನಲ್ಲಿ ಮೇಲೆ ಕೆಳಗೆ ಯಾವೊಂದು ಏಕಪ್ರಕಾರನಾಗಿ ಇದ್ದಾನೆ ಪರಮಾತ್ಮ. ಸ ಆತ್ಮ ಇತ್ಯಭಿಧೀಯತೆ, ಅವನೇನು ನಿಜವಾದ ಆತ್ಮಶಬ್ದ ವಾಚ್ಯನಾದವನು. ಆದ್ದರಿಂದ ಆತ್ಮಶಬ್ದ ವಾಚ್ಯನಾದವನು ಯಾರು? ಹಾಗಾದ್ರೆ
ಪರಮಾತ್ಮನೇನೆ. ಮುಂದೆ ಹೇಳಿ. ಏತತ್ ಅನ್ಯಸ್ವಭಾವಃ ಯಃ ಸಹ ಅನಾತ್ಮೇತಿ ಸತಾಂ ಮತಂ. ಅನಾತ್ಮನ್ಯಾತ್ಮಶಬ್ದಸ್ತು ಸೋಪಚಾರಃ ಪ್ರಯುಜ್ಯತೆ ಇತಿ ವಾಮನೆ. ಹಾಗಾದ್ರೆ ಅಲ್ಲಪ್ಪ, ಇಲ್ಲೇನು ಹೇಳ್ತಾ ಇದ್ದಾರೆ? ಏತತ್ ಅನ್ಯಸ್ವಭಾವಃ ಯಃ, ಯಾರೊಬ್ಬ ಮೇಲೆ ಹೇಳಿದಂತಹ ಎಲ್ಲದಕ್ಕಿಂತಲೂ ವಿರುದ್ಧವಾದ ಗುಣವುಳ್ಳವನೋ, ವಿರುದ್ಧವಾದ ಸ್ವಭಾವವುಳ್ಳವನೋ ಅವನು ಅನಾತ್ಮ. ನಾವೆಲ್ಲ ಅನಾತ್ಮರು. ನಾವು ಗುಣಗಳಿಂದ ಸರ್ವಥಾ ಹೀನರಾಗಿಲ್ಲ, ಸರ್ವಥಾ ಯುಕ್ತರಾಗಿದ್ದೇವೆ. ದೋಷ ವಿವರ್ಜಿತರಾಗಿಲ್ಲ, ದೋಷ ಮರ್ಜಿತರೇ ಆಗಿದ್ದೇವೆ. ಮರ್ಜ್ ಆಗಿದ್ದೇವೆ, ದೋಷಗಳಿಂದ ಕೂಡಿದ್ದೇವೆ. ಹೌದಾ? ಹೇಯೋಪಾದೇಯ ಸಹಿತರೇ ಆಗಿದ್ದೇವೆ, ರಹಿತರಾಗಿಲ್ಲ. ಅಂಥವರು ಅನಾತ್ಮರು ಅಲ್ಲ. ಹಾಗಾದ್ರೆ ಅವರಲ್ಲೂ ಆತ್ಮಶಬ್ದ ಪ್ರಯೋಗ ಇದೆ ಅಂತಂದ್ರೆ ಸುಮ್ಮನೆ ಉಪಚಾರ ಪ್ರಯೋಗ ಅಷ್ಟೇ. ಆತ್ಮಶಬ್ದ ಪ್ರಯೋಗ ಅವರಲ್ಲಿ ಇದೆಯಲ್ಲ, ಅವರ ಆತ್ಮ ಹೋಯಿತು ಅಂತ ಹೇಳ್ತೇವೆ. ಸೋಪಚಾರ ಅಂದ್ರೆ ಅವರನ್ನು ಸುಮ್ಮನೆ ವ್ಯವಹಾರಕ್ಕಾಗಿ ಕರೆಯೋದುಂಟು, ಅವರೇ ನಿಜವಾದ ಆತ್ಮರಲ್ಲ ಅಂತ ಇದರಲ್ಲಿ ಅಮುಖ್ಯವಾಗಿ, ಸೋಪಚಾರ ಅಂದರೆ ಅಮುಖ್ಯವಾಗಿ ಅಂತ ಅರ್ಥ, ಅಮುಖ್ಯವಾಗಿ ಪ್ರಯೋಗ ಮಾಡಲ್ಪಡುತ್ತೆ ಅಂತ ವಾಮನ ಪುರಾಣದ ಒಂದು ಪ್ರಮಾಣವನ್ನ ಇಲ್ಲಿ ಆಚಾರ್ಯರು ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ಪ್ರಶ್ನೆ ಇದೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಗುರುಗಳೇ ನಮಸ್ಕಾರ. ಹರೇ ನಮ್ಮ ಗುರುಗಳೇ. ಹಾ, ಗುರುಗಳೇ, ಈ ಹಿಂದಿನ ಸೂತ್ರದಲ್ಲಿ ಜ್ಞೇಯಂ ಅಂತ ಬರ್ತದೆ, ಅದು ಹೇಗೆ ತಿಳಿಯಲು ಶಕ್ಯ ಅಂತ ಹೇಗೆ ಹೇಳ್ಬೋದು ಅದನ್ನ? ತಿಳಿಯಲು ಶಕ್ಯ ವೇದಗಳಿಂದ. ಅಲ್ಲ, ಅದೊಂದೇ ದಾರಿ, ಇನ್ಯಾವುದು ದಾರಿನೇ ಇಲ್ಲ, ಅಷ್ಟೇ. ಒಂದೇ ಮಾರ್ಗ. ಓಕೆ. ಹಾ, ಸರಿ, ಮುಂದೆ ಹೋಗೋಣ. ಹಾ, ದ್ವೇವಾವ ಬ್ರಹ್ಮಣೋ ರೂಪೇ ಆತ್ಮಾ ಚೈವಾನಾತ್ಮಾ ಚ ತತ್ರ ಯಃ ಸ ಆತ್ಮಾ ಸಹ ನಿತ್ಯಶುದ್ಧ ಕೇವಲೋ ನಿರ್ಗುಣಶ್ಚ. ಅತಃ ಯಃ ಅನೀದೃಶಃ ಸಹ ಅನಾತ್ಮ ಇತಿ ತಲವಕಾರ ಬ್ರಾಹ್ಮಣಂ ಇತಿ ತಲವಕಾರ ಬ್ರಾಹ್ಮಣಂ ನ ಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಇಲ್ಲಿ ಏನು ಅಂತಂದ್ರೆ, ಆಯ್ತು, ಹಾಗಾದ್ರೆ ಅಮುಖ್ಯವಾಗಿ ಆತ್ಮಶಬ್ದ ಪ್ರಯೋಗ ಜೀವನಲ್ಲಿ ಆಗತ್ತೆ ಅಂತ ಆಯ್ತು. ಬೇಡ, ಆತ್ಮ ಮತ್ತೆ ಅನಾತ್ಮ ಅಂತೇಳಿ ಎರಡೂ ಪರಮಾತ್ಮನಲ್ಲೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ
ಏತತ್ ಸ್ವಭಾವ ವಿರುದ್ಧವಾದ್ದು. ಏತದನ್ಯ ಸ್ವಭಾವೋ ಯಹ ಸಹ ಅನಾತ್ಮ ಇತಿ ಸತಾಂ ಮತಂ ಅಂತ ಹೇಳಿದರು. ಸಜ್ಜನರ ಮತ ಏನು? ಮೇಲೆ ಹೇಳಿದಂತಹ ಆತ್ಮದ ಅವನ ಗುಣಗಳೆಲ್ಲ ಹೇಳಿದರು. ಇದಕ್ಕಿಂತ ವಿಭಿನ್ನ ಸ್ವಭಾವವುಳ್ಳವನು ಯಾರು? ಅವನು ಅನಾತ್ಮ ಅಂತ ಹೇಳಿದರು. ಬೇಡ, ಈ ಅನಾತ್ಮ ಶಬ್ದವು ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ದ್ವೇವಾವ ಬ್ರಹ್ಮಣೋಪೇ, ಪರಮಾತ್ಮನ ರೂಪ ಎರಡು ರೀತಿ ಇದೆ ಅಂತೆ. ಆತ್ಮಾಚೈವ ಅನಾತ್ಮಾಚ, ಪರಮಾತ್ಮನದ್ದೇ ಎರಡು ರೂಪ, ಒಂದು ಆತ್ಮ, ಇನ್ನೊಂದು ಅನಾತ್ಮ ಅಂತ. ಅಲ್ಲಿ ಯಾವುದು ನಿತ್ಯವಾಗಿ ಇದೆಯೋ, ಅಂದರೆ ಸದಾಕಾಲ ಏಕಪ್ರಕಾರವಾಗಿ ಇರ್ತದೋ, ನಿರ್ಗುಣ, ನಿರ್ಗುಣ ಅಂತಂದರೆ ಸದ್ಗುಣಗಳು ರಹಿತ ಆಗಿದೆ ಅಂತಲ್ಲ, ಸತ್ವರಜಸ್ತಮೋ ಗುಣಗಳಿಂದ ದೂರವಾಗಿದೆಯೋ ಅವನು ಸಹ ಆತ್ಮ. ನೋಡ್ರಿ, ತತ್ರ ಯಹ ಸಹ ಆತ್ಮ, ಅವನು ಆತ್ಮ ಅಂತ. ಅವನು ಹೇಗೆ ಆಗಿದ್ದಾನೆ ಅಂತಂದರೆ ನಿತ್ಯ ಶುದ್ಧ ಕೇವಲ, ನಿತ್ಯನಾಗಿದ್ದಾನೆ, ಶುದ್ಧ ದೋಷರಹಿತನಾಗಿದ್ದಾನೆ, ಕೇವಲ ಜಡ ಪ್ರಕೃತಿಯಿಂದ ದೂರನಾಗಿದ್ದಾನೆ. ಜಡ ಪ್ರಕೃತಿಯಿಂದ ಅದರ ಒಂದು ಯಾವುದೇ ಕ್ವಾಲಿಟಿಗಳು ಅವನಲ್ಲಿ ಇಲ್ಲ. ನಿರ್ಗುಣ ಸತ್ವಾದಿ ದೋಷರಹಿತನಾಗಿದ್ದಾನೆ. ಅವನೇ ಆತ್ಮಶಬ್ದ ವಾಚ್ಯನಾದವನು. ವಾಸ್ತವಿಕವಾಗಿ ಜೀವ ಬೇರೆ ಯಾರೂ ಅಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಹೇಳ್ತಾರೆ. ನನ್ನ ಒಂದು ಅಂಶವೇನೇ ಜೀವರು. ಅವರನ್ನ ಆತ್ಮ ಅಂತ ಯಾಕೆ ಕರೀತಾರೆ? ಅದು ನಾನೇನೆ, ನನಗಿಂತ ಭಿನ್ನನಾಗಿದ್ದಾರೆ ಅಷ್ಟೇ. ನನಗಿಂತ ಈಗ ಆತ್ಮಾವೈ ಪುತ್ರನಾಮಾಸಿ, ಈಗ ತಂದೆಗಿಂತ ಮಗ ಬೇರೆ ಅಲ್ಲ. ತಂದೆಯ ಒಂದು ಅಂಶವೇನೇ ಮಗ, ಆದರೂ ಮಗ ಬೇರೆ ತಂದೆ ಬೇರೆ ಲೋಕದಲ್ಲಿ. ಹಾಗೆ ಪರಮಾತ್ಮನೇ ಎಲ್ಲರಿಗೂ ತಂದೆ. ಅವನೇನೇ ಜೀವರಾಗಿ ಪರಿವರ್ತನೆ ಆಗಿದೆ. ಭಿನ್ನ ಭಿನ್ನರಾದ ಜೀವವನ್ನು ಸೃಷ್ಟಿ ಮಾಡಿದ್ದಾನೆ, ಅದರ ಒಂದು ಅಂಶ. ಆದ್ದರಿಂದ ಈಗ ಇಲ್ಲಿ ಪರಮಾತ್ಮನ ಎರಡು ರೂಪಗಳೇ ಹೌದು. ಯಾರ್ಯಾರು ನಿತ್ಯನಾಗಿದ್ದಾನೋ, ಏಕಪ್ರಕಾರನಿದ್ದಾನೋ, ದೋಷರಹಿತನಾಗಿದ್ದಾನೋ, ಜಡ ಪ್ರಕೃತಿ ಬಂಧಕ್ಕೆ ಸಿಲುಕಿಲ್ಲವೋ, ಸತ್ವಾದಿ ಗುಣ ದೋಷಗಳಿಂದ ದೂರನಾಗಿದ್ದಾನೋ ಅವನು ಆತ್ಮ, ಅವನು ಬ್ರಹ್ಮ. ಇಲ್ಲಿ ಅನಾತ್ಮ ಅಂತಂದರೆ ಅದೇ ಜೀವನನ್ನೇ ಹೇಳ್ತಾರೆ. ಜೀವ ಅನಾತ್ಮ ಇಸಿಕೊಳ್ಟು ಜೀವ, ಜೀವ ಇಸಿಕೊಳ್ಟು ಪರಮಾತ್ಮ. ಯಾಕೆ? ಪರಮಾತ್ಮನ ಸ್ವರೂಪರೇ, ಪರಮಾತ್ಮನ ಅಂಶರೇನೆ, ಅದನ್ನೇ ಹೇಳ್ತಾ ಇದ್ದಾರೆ. ಅತಃ ಯಹ ಅನೀದೃಶಃ ಸಹ ಅನಾತ್ಮ. ಯಾರು ಅನೀದೃಶನಾಗಿದ್ದಾನೋ, ಅರ್ಥಾತ್ ಈದೃಶಃ ಅಂತಂದ್ರೆ ಇಂತಹ, ಅನೀದೃಶಃ ಅಂತಂದ್ರೆ ತದ್ವಿರುದ್ಧವಾದ ಸ್ವಭಾವ ಉಳ್ಳವನು. ಯಾರು ಸತ್ವಾದಿ ಗುಣಗಳಿಂದ ಕೂಡಿದ್ದಾರೋ, ಯಾರು ಜಡ ಪ್ರಕೃತಿಯ ಬಂಧನಕ್ಕೆ ಸಿಲುಕಿದ್ದಾರೋ, ಯಾರು ಸದಾಕಾಲ ಒಂದೇ ರೀತಿ ಇರೋದಿಲ್ವೋ, ಸದಾಕಾಲ ಬಿಡ್ರಿ, ಇಷ್ಟು ಕಾಲ ಬಿಡ್ರಿ, ಈ ಕ್ಷಣ ಇದ್ದ ಮುಂದಿನ ಕ್ಷಣ ಇರೋದಿಲ್ಲ, ನಾವು ಈ ರೀತಿ ಒಂದೇ ರೀತಿ ಇರೋದಿಲ್ವೋ ಅಂಥವನೇನೇ ಅನಾತ್ಮರು, ಅವರೇ ಜೀವರು, ಅವರೇ ಜೀವರು ಅಂತ ಇದರಲ್ಲಿ ತಲವಕಾರ ಬ್ರಾಹ್ಮಣದಲ್ಲಿ ಹೇಳ್ತಾ ಇದ್ದಾರೆ. ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಹಾಗಾದ್ರೆ ಇಲ್ಲಿ ಏನಿದು ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ ಅಂತಂದ್ರೆ, ಆತ್ಮಶಬ್ದ ಪ್ರಯೋಗ ಪ್ರಮುಖವಾಗಿ ಪರಮಾತ್ಮನಲ್ಲಿ ಮಾಡ್ಲಿಕ್ಕೆ ಬರ್ತಾ ಇದೆ. ಅವ್ರು ಏನು ಹೇಳಿದ್ರು ಹಿಂದಿನಲ್ಲಿ? ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ಅಂತ ಹೇಳಿದ್ರು. ಅಲ್ಲಿ ಪರಮಾತ್ಮನಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಬರಬೇಕಾದ್ರೆ, ಮುಖ್ಯವಾಗಿ ಸಾಕ್ಷಾತ್ತಾಗಿ ಪರಮಾತ್ಮನಲ್ಲೇ ಮಾಡ್ಲಿಕ್ಕೆ ಬರ್ತಾ ಇರಬೇಕಾದ್ರೆ, ಅಮುಖ್ಯನಾದ ಜೀವನು ಆತ್ಮಶಬ್ದ ವಾಚ್ಯನಾಗಿದ್ದಾನೆ ಅಂತ ಯಾಕೆ ಹೇಳಬೇಕು? ಹೇಳೋ ಅವಶ್ಯಕತೆ ಆದರೂ ಏನಿದೆ? ಸಾಕ್ಷಾತ್ತಾಗಿ ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮನೇನೆ ಡೆಫಿನೇಷನ್ ಸರಿಯಾಗಿ ಕೊಟ್ಟು ಹೇಳಿಕ್ ಬರ್ತಾ ಇರಬೇಕಾದ್ರೆ, ಅಮುಖ್ಯ
ಮುಖ್ಯನಾದ ಜೀವನು ಆತ್ಮಶಬ್ದವಾಚ್ಯನಾಗಿದ್ದಾನೆ, ಅದರಿಂದಾಗಿ ನಮ್ಮ ಶರೀರದಲ್ಲಿ ನಮ್ಮನ್ನು ನಾವೇ ನೋಡ್ಕೊಳ್ಬೇಕು ಅಂತ ಹೇಳೋದು ಸರಿಯಲ್ಲ. ಅದನ್ನೇ ಹೇಳಿದ್ದು ನಚ ಮುಖ್ಯೇ ಸತಿ, ಮುಖ್ಯವಾಗಿ ಆತ್ಮಶಬ್ದ ವಾಚ್ಯತ್ವವನ್ನು ಪರಮಾತ್ಮನಲ್ಲೇ ನಾರಾಯಣನಲ್ಲೇ ಹೇಳಿಕ್ ಬರ್ತಾ ಇರಬೇಕಾದ್ರೆ ಅಮುಖ್ಯನಾದ ಜೀವನನ್ನು ಹೇಳೋದು ಸರಿಯಲ್ಲ ಅಂತ ಅರ್ಥ. ಸರಿ, ಇನ್ನೊಂದು 4 ನಿಮಿಷ ಇದೆ. ಮುಂದಿನ ಇನ್ನೊಮ್ಮೆ ಲಾಗಿನ್ ಆಗೋಣ.